ಅಂತೂ ಈ ಮನೆಯಲ್ಲಿ ಎಲ್ಲರೂ ಸೇರಿ ಖುಷಿಯಿಂದ ಹಬ್ಬ ಮಾಡೋ ಹಾಗಾಯ್ತಲ್ಲ, ಅಷ್ಟು ಸಾಕು. ಈ ಖುಷಿ, ಈ ನೆಮ್ಮದಿ ಯಾವಾಗಲೂ ಹೀಗೆ ಇರಲಿ. ದೇವ್ರ ಮೇಲೆ ನಿನ್ಗೆ ಅಂತ ಭಕ್ತಿ ಇದ್ದಿದ್ರೆ ಆ ದೇವರು ನಿನಗೆ ಒಂದು ಮಗು ಆಗಲಿ ಅಂತ ಇಷ್ಟೊತ್ತಿಗೆ ವರ ಕೊಟ್ಟಿರ್ತಿರ್ಲಿಲ್ವಾ? ಯಾಕೆ ಕೊಟ್ಟಿಲ್ಲ ಗೊತ್ತಾ? ನೀನು ನಿನ್ನ ಕರ್ಮನ ಅನುಭವಿಸ್ಲಿ ಅಂತ. ಅನಾಥೆಯಾಗಿ ಹುಟ್ಟಿದ್ಯಾ, ಇನ್ನು ಮುಂದೆ ಈ ಮನೆಯಲ್ಲೂ ಎಲ್ಲರ ಮುಂದೆ ಅನಾಥೆಯಾಗಿ ನರಳುತ್ತೀಯ. ಆಟ ಇಷ್ಟಕ್ಕೆ ಮುಗಿಯಲ್ಲ. ದೀಪಿಕಾ, ಪ್ರಸಾದ ತಗೋ. ದೇವ್ರ ಪ್ರಸಾದ ತಿಂದ ಮೇಲಾದರೂ ನಿನ್ನ ನಾಲ್ಗೆಲಿ ಒಳ್ಳೆ ಮಾತುಗಳು ಬರಲಿ, ಮನಸ್ಸಲ್ಲಿ ಒಳ್ಳೆ ಯೋಚನೆಗಳು ಬರಲಿ. ಲಕ್ಷಾಂತರ ವರ್ಷಗಳಿಂದ ಭೂಮಿ ಮೇಲೆ ಒಳ್ಳೆಯದು ಕೆಟ್ಟದ್ದು ಅನ್ನೋದಿದೆ. ಒಳ್ಳೆಯದು ಅನ್ನೋದು ಇದ್ದು ಇಲ್ಲದೇ ಇರೋ ಹಾಗೆ ಶಾಂತವಾಗಿದೆ. ಕೆಟ್ಟದನ್ನೋದು ಏನಿದೆ ಅದು ಮೆರಿತಾ ಇರುತ್ತೆ. ಪುರಾಣಗಳ ಬಗ್ಗೆ ಕೇಳಿದ್ಯಾ? ಯಾವ ಪುರಾಣಗಳಲ್ಲೂ ಕೆಟ್ಟ ಯೋಚನೆ ಗೆದ್ದಿರೋ ಯಾವ ಉದಾಹರಣೆಯೂ ಸಿಗಲ್ಲ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಹೇಳಕ್ಕೆ ಇಲ್ಲಿ ಯಾರಿದ್ದಾರೆ ಪೂರ್ಣಿ? ನಿಜ ಅಮ್ಮ. ಅವರು ನಮ್ಮ ರೂಮಲ್ಲಿ ಏನು ಮಾಡ್ತಿದ್ದಾರೆ? ರೀ, ಅವ್ರು ಯಾಕ್ರಿ ನಮ್ಮ ರೂಮಿಗೆ ಬರ್ತಾರೆ? ನೀನೇ ತಾನೇ ಹೇಳ್ದೆ ಅವ್ರು ಇದ್ದಾರಂತ. ಇಲ್ಲೇ ಇದ್ದಾರೆ ಅಂದರೆ ಇಲ್ಲಿ ನನ್ನ ಮನಸ್ಸಲ್ಲಿ. ಇಲ್ಲಿ ನೋಡಿ, ಬಾಗಿನಕ್ಕೆ ಅಂತ ಸೀರೆ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ ಪುಣ್ಯ. ನಿಜವಾಗ್ಲೂ ನಿನ್ನ ಮೆಚ್ಕೋಬೇಕು ಪುಣ್ಯ. ಆ ಜನಾರ್ದನ್ ಅವರಿಂದ ನಿನ್ಗೆ ಎಷ್ಟೆಲ್ಲ ಹರ್ಟ್ ಆಯ್ತು. ನಿನ್ನ ಭಾವನೆಗಳ ಜೊತೆ ಆಟ ಆಡ್ಬಿಟ್ರು ಅವರು. ಅಂಥದ್ರಲ್ಲೂ ನಿನ್ನ ವನಜ ಅವ್ರನ್ನ ಎಷ್ಟು ಪ್ರೀತಿಯಿಂದ ಕಾಣ್ತೀಯ. ಅದೇನೋ ಗೊತ್ತಿಲ್ಲ ರೀ, ವನಜ ಅಮ್ಮನ ಮುಖ ನೋಡ್ತಿದ್ರೆ ನಂಗೆ ಅದ್ಯಾವುದೋ ನೆನಪೇ ಆಗಲ್ಲ. ಅವ್ರ ಕಣ್ಣಲ್ಲಿರೋ ಪ್ರೀತಿ ಅಷ್ಟೇ ಕಾಣುತ್ತೆ. ಆ ಪ್ರೀತಿ ನನ್ನನ್ನು ನಾನೇ ಮರ್ತು ಬಿಡೋ ಹಾಗೆ ಮಾಡುತ್ತೆ. ಹಬ್ಬಬ್ಬ, ನಿನ್ನನ್ನೇನು ಮರೆತ್ರೂ ಪರವಾಗಿಲ್ಲ, ಆದರೆ ನನ್ನನ್ನು ಮಾತ್ರ ಮರಿಬೇಡ ಪೂರ್ಣೆ. ನಾನು ಅದನ್ನೇ ಹೇಳಿದ್ದು, ನನ್ನನ್ನು ನಾನು ಮರೆತರು ನಿಮ್ಮನ್ನು ಮಾತ್ರ ಸಂಧ್ಯಾ, ಏನಿತ್ತು ಸಂಧ್ಯಾ? ಮತ್ತದೇ ತಪ್ಪು ಮಾಡ್ತಿದ್ಯಲ್ಲ. ನೀನು ಹೀಗೆ ಅಳ್ತಾ ಕೂರೋದ್ರ ಬದಲು ನಡೆದಿರೋದನ್ನೆಲ್ಲ ಮರೆತು ಮತ್ತೆ ಹೊಸ ಜೀವನ ಶುರು ಮಾಡಬಾರ್ದಾ? ಇಷ್ಟೆಲ್ಲ ತಪ್ಪು ಮಾಡಿ ತಲೆ ತಗ್ಸೋಂಥ ಪರಿಸ್ಥಿತಿ ಬಂದಿರುವಾಗ ಮತ್ತೆ ಹೊಸ ಜೀವನ ಹೇಗೆ ಶುರು ಮಾಡಲಿ ಸಿರಿ? ಸಂಧ್ಯಾ, ಎಡವ್ ಬಿದ್ವಿ ಅಂತ ಬಿದ್ದಿದ ಕಡೆನೆ ಮಲಗಿಬಿಡಬಾರ್ದು. ಮತ್ತೆ ಎದ್ದೇಳಬೇಕು, ಎದ್ದು ಗಟ್ಟಿಯಾಗಿ ನಿಂತ್ಕೋಬೇಕು, ಆಮೇಲೆ ನಡೆಯೋಕ್ಕೆ ಶುರು ಮಾಡಬೇಕು. ಮುಂದೆ ನಾವು ಹೆಜ್ಜೆ ಇಡ್ತಾ ಹೋದರೆ ಹಿಂದೆ ನಾವು ಮಾಡಿರೋ ತಪ್ಪುಗಳು ಮುಂದೆ ಇಡೋ ಹೆಜ್ಜೆಗೆ ಎಚ್ಚರಿಕೆ ಆಗಿರಬೇಕು. ನಾವಿನ್ಯಾವತ್ತೂ ತಪ್ಪು ಮಾಡಬಾರ್ದು ಅನ್ನೋ ಪಾಠನ ಅದು ನಮಗೆ ಹೇಳ್ತಾ ಇರಬೇಕು. ಸಿರಿ, ಹೌದು ಸಂಧ್ಯಾ, ನಾವು ಮಾಡಿರೋ ತಪ್ಪುಗಳು, ನಮ್ಗಾಗಿರೋ ಅವಮಾನಗಳು ಜೀವನದಲ್ಲಿ ನಮ್ಗೆ ಸಿಕ್ಕಿರೋ ಅನುಭವ ಅಂತ ಅನ್ಕೋಬೇಕು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅನ್ನೋದನ್ನ ನಿಮ್ಮಮ್ಮ ನಿನಗೆ ಯಾವಾಗಲೂ ಹೇಳ್ತಾ ಇದ್ರು ಅಲ್ವಾ? ನೀನು ಮಾಡಿರೋ ತಪ್ಪಿಗೆ ಈಗಾಗಲೇ ಪ್ರಾಯಶ್ಚಿತ್ತ ಸಿಕ್ಕಾಗಿದೆ. ಇನ್ನಾದರೂ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನಿನ್ನಿಂದ ಆಗಿರೋ ತಪ್ಪನ್ನ ನೀನೇ ತಾನೇ ಸರಿ ಮಾಡ್ಕೋಬೇಕು. ಅದೆಲ್ಲ ಸರಿ ಸಿರಿ, ಆದರೆ ನಾನು ಏನು ಅಂತ ಮಾಡಲಿ? ನನಗೇನು ತೋಚ್ತಾನೆ ಇಲ್ಲ. ಕೆಲಸ ಹುಡುಕು ಸಂಧ್ಯಾ. ಮನೇಲಿ ಸುಮ್ಮನೆ ಕೂತಿದ್ರೆ ನೂರಾರು ಕೆಟ್ಟ ಆಲೋಚನೆಗಳು ತಲೆನಲ್ಲಿ ಓಡ್ತಾ ಇರುತ್ತವೆ. ಕೆಲಸ ಮಾಡಬೇಕು ಅನ್ನೋ ಛಲ ಇರುವಾಗಲೇ ಕೆಲಸ ಮಾಡೋಕೆ ಶುರು ಮಾಡಿಬಿಡ್ಬೇಕು. ಅಡ ಇಟ್ಟಿರೋ ಮನೆನ ಬಿಡಿಸ್ಕೊಳ್ಳೋದಕ್ಕೆ ನೀನು ನಿನ್ನ ಅಣ್ಣನ ಜೊತೆ ಕೈ ಜೋಡಿಸು. ಕೆಲಸ ಹುಡುಕು, ಕಷ್ಟಪಡು. ಇವತ್ತು ನೀನು ಪಡೋ ಕಷ್ಟ ಮುಂದೊಂದು ದಿನ ನಿನ್ನ ಬಾಳಿಗೆ ಸುಖನ ನೆಮ್ಮದಿನ ತಂದುಕೊಡುತ್ತೆ.
ಕ್ಷಮಿಸ್ಬಿಡು ತಾತ. ನಾ ಮಾಡಿರೋ ತಪ್ಪುಗಳನ್ನೆಲ್ಲ ನಾನು ತಿದ್ಕೋಬೇಕು. ಆ ತಪ್ಪುಗಳಿಗೆ ನಾನು ಪ್ರಾಯಶ್ಚಿತ ಮಾಡ್ಕೋಬೇಕು. ನನಗೋಸ್ಕರ ಈ ಮನೆನೇ ನೀನು ಅಡ ಇಟ್ಟಿದ್ಯಾ. ಇದನ್ನ ನಾನೇ ದುಡ್ದು ಬಿಡಿಸ್ಕೊಡ್ತೀನಿ. ಇದು ಬಿದ್ದು ಹೋಗೋ ಮರ ಕಣೋ. ನಾನು ಹೋಗೋವಾಗ ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ. ಇದೆಲ್ಲ ನಿಮಗೋಸ್ಕರ ಮಾಡಿದ್ದು ಮಕ್ಕಳ. ನೀವು ಇದನ್ನ ಉಳಿಸ್ಕೋಬೇಕು. ಪುಟ, ನೀನೀಗ ತುಂಬಾ ಬದಲಾಗಿದ್ದೀಯ. ನೀನಿದನ್ನ ಉಳಿಸ್ಕೊಂಡು ಹೋಗ್ತೀಯ ಅಂತ ಅನ್ನೋ ನಂಬಿಕೆ ನನಗಿದೆ ಕಣೋ. ಎಲ್ಲ ಒಳ್ಳೇದಾಗತ್ತೆ ಮಗು, ಎಲ್ಲ ಒಳ್ಳೇದಾಗತ್ತೆ.